ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಾನು ಮಥುರಾ ತೋರಿಸ್ಕೊಟ್ಟಿದ್ದೀನಿ. ಬೃಂದಾವನದಲ್ಲಿ ಮತ್ತೇನಂದರೆ ಬಾಂಕೆ ಬಿಹಾರಿ ಟೆಂಪಲ್ ತೋರಿಸ್ಕೊಟ್ಟಿದ್ದೀನಿ, ಇಸ್ಕಾನ್ ಟೆಂಪಲ್ ತೋರಿಸ್ಕೊಟ್ಟಿದ್ದೀನಿ. ಈಗ ಪ್ರೇಮ್ ಮಂದಿರಕ್ಕೆ ನಾವು ಬಂದಿದ್ದೀವಿ. ಪ್ರೇಮ್ ಮಂದಿರ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಮ್ಯೂಸಿಕಲ್ ಫೌಂಟೇನ್ ಎಲ್ಲ ಇತ್ತು. ಎಲ್ಲ ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋವನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಎಲ್ಲದನ್ನು ಇಸ್ಕಾನ್ ಟೆಂಪಲ್ಲು, ಪ್ರೇಮ್ ಮಂದಿರ್ ಎಲ್ಲದನ್ನು. ಸೊ ನಾವು ಪ್ರೇಮ್ ಮಂದಿರ್ ಎಲ್ಲ ನೋಡಿಕೊಂಡು ಹೊರಡೋಷ್ಟರಲ್ಲಿ 8:30 ಆಗಿಬಿಟ್ಟಿತ್ತು. ಸೊ ಎಲ್ಲಾದ್ರೂ ಡಿನ್ನರ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ನಾವೀಗ ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ 11 ಫ್ಲವರ್ಸ್ ಹೇಳುವಂತ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದೆ. ಸೊ ಫುಡ್ ಎಲ್ಲ ಹೇಗಿದೆ, ಏನೇನೆಲ್ಲ ತಗೊಂಡ್ವಿ ಹೇಳೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಗಮನಿಸಿದ್ದೀರಾ ಫ್ರೆಂಡ್ಸ್, ನಾವು ಬೃಂದಾವನ ಮತ್ತೆ ಮಥುರಾ ಈ ಕಡೆಗೆಲ್ಲ ಹೋದಾಗ ಎಲ್ಲ ಕಡೆಗೂ ಏನಂದ್ರೆ ಸ್ವಲ್ಪ ಅಂದ್ರೆ ಹಲೋ ಹೇಳೋದಕ್ಕೆ ರಾಧೆ ರಾಧೆ ಹೇಳ್ತಾರೆ. ಎಲ್ಲದಕ್ಕೂ ಅಷ್ಟೇ ಫ್ರೆಂಡ್ಸ್, ಅಂದ್ರೆ ತುಂಬಾ ಅವರು ಇಡೀ ದಿನಾನು ಸ್ವಲ್ಪ ರಾಧಾ ಕೃಷ್ಣ ಆ ರೀತಿ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಯಾರನ್ನ ನೋಡಿದ್ರು ರಾಧೆ ರಾಧೆ ಅಂತ ಹೇಳ್ತಾನೆ ಇರ್ತಾರೆ. ಹಾಗೆ ನೋಡಿ, ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಫುಡ್ ಎಲ್ಲ ಹೇಗಿದೆ ಅಂತ 1 by 1 ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ. ಆಕ್ಚುಲಿ ಇದು ರೂಫ್ ಟಾಪ್ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಆಂಬಿಯನ್ಸ್ ಕೂಡ ಎಲ್ಲ ತುಂಬಾ ಚೆನ್ನಾಗಿದೆ. ಫಸ್ಟ್ ನೋಡಿ, ನಾವು ಯಾವಾಗಲೂ ತಗೊಳ್ಳುವಂಥ ಟೊಮೆಟೊ ಸೂಪು, ಕ್ರೀಮ್ ಆಫ್ ಟೊಮೆಟೊ ಸೂಪನ್ನು ತಗೊಂಡಿದ್ದೀವಿ. ಇದು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಸ್ಟೇ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಐಟಮ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ಇಲ್ಲಿ ಈಗಾಗಲೇ ನಾನು ಸಾಕಷ್ಟು ಹೋಟೆಲ್ಗಳ ರಿವ್ಯೂ ಅನ್ನ ಕೂಡ ಮಾಡಿದ್ದೀನಿ. ನಾರ್ತ್ ಕಡೆಗೆ ಬಂದಾಗ ಎಲ್ಲೆಲ್ಲೆಲ್ಲ ಫುಡ್ ಚೆನ್ನಾಗಿತ್ತು ಹೇಳೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ. ಮತ್ತೇನಂದ್ರೆ ನೆಕ್ಸ್ಟ್ ನಾನು ಸ್ಟ್ರೀಟ್ ಫುಡ್ ಅಲ್ಲೆಲ್ಲ ಎಲ್ಲಿ ಹೋಗಿದ್ವಿ ನಾರ್ತ್ ಕಡೆಗೆ ಹೇಳ್ಕೊಂಡೆಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೋಡಿ, ಸ್ಟಾರ್ಟರ್ ಅಲ್ಲಿ ನಾವು ಚೀಸಿ ಕ್ರೀಮ್ ಕಟ್ಲೆಟ್ ಅಂತ ತಗೊಂಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ಇದು ಕೂಡ. ಸೊ ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಮತ್ತೆ ಇನ್ನೊಂದು ಅವರೇ ಮಾಡಿರುವಂತ ಒಂದು ರೆಡ್ ಸಾಸ್ ಅನ್ನ ಕೊಟ್ಟಿದ್ರು. ಸೊ ಎರಡು ತುಂಬಾ ಚೆನ್ನಾಗಿತ್ತು. ಹಾಗೆ ಮೇನ್ ಕೋರ್ಸ್ ಅಲ್ಲಿ ನಾವು ಬಟರ್ ನಾನ್ ಮತ್ತೆ ಆಲೂ ಪರಾಟ ಮತ್ತೆ ಮಿಕ್ಸ್ಡ್ ವೆಜ್ ಪರಾಟಾನ ತಗೊಂಡ್ವಿ. ಹಾಗೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಮಿಕ್ಸ್ಡ್ ವೆಜ್ ಕೋಫ್ತಾ ಕರಿನ ತಗೊಂಡ್ವಿ. ಇದು ಕೂಡ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇವತ್ತಿನ ಟುಡೇ ಸ್ಪೆಷಲ್ ಅಂತ ಇತ್ತು ಅದು ಮ್ಯಾಂಗೋ ಲಸ್ಸಿ ಕೂಡ ತಗೊಂಡ್ವಿ. ಮತ್ತೆ ಆಗ್ಲೇ ನಾನು ತೋರಿಸ್ದೆ ಅಲ್ವಾ ಚೀಸ್ ಕ್ರಾಕೆಟ್ಸ್ ಅಂತ, ಅದನ್ನ ಕೂಡ ತಗೊಂಡಿದ್ವಿ. ಇವತ್ತಿನ ಸ್ಪೆಷಲ್ ಅಂತ ಹೇಳಿದ್ರು ಅದನ್ನ. ಹಾಗೆ ಲಾಸ್ಟ್ ಅಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಕೂಡ ತಗೊಂಡ್ವಿ. ಸೊ ಎಲ್ಲ ಐಟಮ್ಗಳು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಸೊ ನಾವು 5ಗೆ 4 ಸ್ಟಾರ್ ಅನ್ನ ಕೊಡ್ತಾ ಇದ್ದೀವಿ. ಮತ್ತೆ ಇಲ್ಲೆಲ್ಲ ನಾವು ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಆಕ್ಚುಲಿ ರೇಟ್ ಹೇಳಬೇಕು ಅಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಹಾಗೆ ನಾವು ಹೊರಡ್ತಾ ಇದ್ದೀವಿ. ಲಾಸ್ಟ್ ಅಲ್ಲಿ ನಾವು ಟುಕ್ ಮೇಲೆ ಹೋದ್ವಿ. ಸ್ವಲ್ಪ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.